ವಸುದೇವಸುತಂ ದೇವಂ ಕಂಸಚಾಣೂರಮರ್ದನಂ ದೇವಕೀ ಪರಮಾನಂದಂ ಕೃಷ್ಣಂ ವಂದೇ ಜಗದ್ಗುರುಂ. ಶ್ರೀಕೃಷ್ಣ ಪರಮಾತ್ಮನ ಆಶೀರ್ವಾದದಿಂದ ಭಗವದ್ಗೀತೆಯ ಅಧ್ಯಯನವನ್ನು ನಾವು ಮುಂದುವರಿಸ್ತಾ ಇದ್ದೇವೆ. ಶ್ರೀಮತ್ ಶಂಕರ ಭಗವತ್ಪಾದಾಚಾರ್ಯರ ಭಾಷ್ಯದ ಬೆಳಕಿನಲ್ಲಿ ಕೃಷ್ಣನ ಉಪದೇಶವನ್ನು ಅರ್ಥ ಮಾಡಿಕೊಳ್ಳೋದಕ್ಕೆ ನಾವು ಪ್ರಯತ್ನ ಪಡ್ತಾ ಇದ್ದೇವೆ. ಇದುವರೆಗೂ ಕೂಡ 2ನೇ ಅಧ್ಯಾಯದ 18ನೇ ಶ್ಲೋಕದವರೆಗೆ ನಮ್ಮ ಅಧ್ಯಯನವನ್ನು ನಾವು ಮುಗಿಸಿದ್ದೇವೆ. ಯುದ್ಧಸ್ವ ಅಂತ ಕೃಷ್ಣ ಅರ್ಜುನನಿಗೆ ಹೇಳಿದ. ತಸ್ಮಾತ್ ಯುದ್ಧಸ್ವ ಭಾರತ. ಆತ್ಮ ಅವಿಕ್ರಿಯವಾಗಿರುವಂಥದ್ದು. ಆದ್ದರಿಂದ ನಾನು ಬೇರೆಯವರನ್ನು ಕೊಲ್ತಾ ಇದ್ದೀನಿ, ಬೇರೆಯವರಿಗೆ ಹಿಂಸೆ ಮಾಡ್ತಾ ಇದ್ದೀನಿ ಅನ್ನುವಂತಹ ತಪ್ಪು ತಿಳುವಳಿಕೆಯನ್ನು ಇಟ್ಕೋಬೇಡ. ಆತ್ಮ ನಿತ್ಯವಾದದ್ದು, ಅವಿಕ್ರಿಯವಾದದ್ದು. ಆದ್ದರಿಂದ ಈಗಾಗಲೇ ನೀನು ಯುದ್ಧವನ್ನು ಮಾಡೋದಕ್ಕೆ ಹೊರಟಿದ್ದೀಯ. ಆ ಯುದ್ಧವನ್ನು ಮಾಡುವುದರಲ್ಲಿ ನಿನಗೊಂದು ಪ್ರತಿಬಂಧ ಇದೆ, ನಿನಗೊಂದು ಅಡೆತಡೆ ಬಂದ್ಬಿಟ್ಟಿದೆ. ಅಡೆತಡೆಗಳು ಯಾಕೆ ಬಂದಿದೆ ಅಂತಂದರೆ ಶೋಕಮೋಹಗಳಿಂದ. ಶೋಕಮೋಹಗಳೇ ಅಡೆತಡೆಗಳಾಗಿವೆ. ಆ ಶೋಕಮೋಹಗಳನ್ನು ನೀನು ಆತ್ಮಜ್ಞಾನದಿಂದ ನಿವಾರಿಸಿಕೊಂಡು ನಿನ್ನ ಕರ್ತವ್ಯವಾದ ಯುದ್ಧವನ್ನು ನೀನು ಮಾಡು ಅಂತ ಕೃಷ್ಣ ಹೇಳಿದ ಅನ್ನೋದ್ರ ಮಟ್ಟಿಗೆ ನಾವು ಅಧ್ಯಯನವನ್ನು ಮಾಡಿದ್ವಿ. ಇನ್ನು ಆಚಾರ್ಯರು 19ನೇ ಶ್ಲೋಕವನ್ನು ತೆಗೆದುಕೊಳ್ಳೋದಕ್ಕೆ ಮುಂಚೆ ಅದಕ್ಕೆ ಉಪೋದ್ಘಾತದ ರೂಪದಲ್ಲಿ ಕೆಲವು ಮಾತುಗಳನ್ನು ಹೇಳ್ತಾರೆ. ಅದರಲ್ಲಿ ಗೀತಾಶಾಸ್ತ್ರದ ಪ್ರಾಮುಖ್ಯತೆಯನ್ನು, ಅದರ ಮಹತ್ವವನ್ನು ಅವರು ಎತ್ತಿ ಹೇಳ್ತಾರೆ. ಶೋಕ ಮೋಹಾದಿ ಸಂಸಾರ ಕಾರಣ ನಿವೃತ್ತಿಯರ್ಥಂ ಗೀತಾಶಾಸ್ತ್ರಂ. ಗೀತಾಶಾಸ್ತ್ರ ಯಾಕೆ ಇದೆಯಪ್ಪ ಅಂತಂದರೆ ಶೋಕ ಮೋಹ ಮುಂತಾದಂಥವುಗಳು ಇವುಗಳೇ ಸಂಸಾರಕ್ಕೆ ಕಾರಣಗಳು. ಆದ್ದರಿಂದ ಸಂಸಾರಕ್ಕೆ, ಜನ್ಮಾಂತರಕ್ಕೆ, ಈ ದುಃಖತಪ್ತ ಜೀವನಕ್ಕೆ ಕಾರಣವಾದಂತಹ ಶೋಕಮೋಹಾದಿಗಳನ್ನು ಹೋಗಲಾಡಿಸಬೇಕು, ನಿವಾರಣೆ ಮಾಡಬೇಕು. ಅದಕ್ಕೋಸ್ಕರವೇ ಗೀತಾಶಾಸ್ತ್ರ ಹೊರಟಿದೆ. ಅದೇ ಅದರ ಉದ್ದೇಶ. ನಿವೃತ್ತಿಯರ್ಥಂ ಗೀತಾಶಾಸ್ತ್ರಂ. ಶೋಕಮೋಹಾದಿಗಳನ್ನು ಜ್ಞಾನದ ಮೂಲಕ ಹೋಗಲಾಡಿಸುವಂಥದ್ದೇ ಗೀತಾಶಾಸ್ತ್ರದ ಉದ್ದೇಶವೇ ಹೊರತು ನ ಪ್ರವರ್ತಕಂ. ಏನೋ ಒಂದು ಕರ್ಮ ಮಾಡು, ಏನೋ ಒಂದನ್ನು ಮಾಡು ಅಂತ ಹೇಳಿ ಮಾನವರನ್ನು ಪ್ರವೃತ್ತಿ ಮಾರ್ಗದಲ್ಲಿ ತೊಡಗಿಸುವಂಥದ್ದು ಗೀತೆಯ ಕರ್ತವ್ಯ ಅಲ್ಲ, ಗೀತೆಯ ಉದ್ದೇಶ ಅಲ್ಲ ಅಂತ ಹೇಳ್ತಾರೆ. ಇದು ಒಂದು ಸಂದಿಗ್ಧವಾಗಿರ್ತಕ್ಕಂಥ ವಿಷಯ. ಅದ್ವೈತದ ಪ್ರಕಾರ ಮಾನವ ತನ್ನ ಸಹಜ ಪ್ರವೃತ್ತಿಯಿಂದ ಕರ್ಮ ಮಾಡ್ತಾನೆ. ವೇದಗಳು ಯಾವ ಕರ್ಮವನ್ನು ಮಾಡಬೇಕು, ಯಾವ ಕರ್ಮವನ್ನು ಮಾಡಬಾರದು ಅನ್ನೋದನ್ನು ಹೇಳಿಕೊಡುತ್ತವೆ. ಅದನ್ನೇ ವಿಧಿ ನಿಷೇಧ ಅಂತ ಕರೀತಾರೆ. ವೇದಗಳು ಹೇಳಿದ ಹಾಗೆ ವಿಧಿಯ ಪ್ರಕಾರ ಕರ್ಮವನ್ನು ಮಾಡುವುದು ಧರ್ಮ ಅಂತ ಅನ್ನಿಸ್ಕೊಳ್ಳುತ್ತೆ. ಅದರ ವಿರುದ್ಧವಾಗಿ ಮಾಡುವಂಥದ್ದು ಅಧರ್ಮ ಅಂತ ಅನ್ನಿಸ್ಕೊಳ್ಳುತ್ತೆ. ಧರ್ಮದವನ್ನೇ ಪ್ರವೃತ್ತಿ. ಆ ಧರ್ಮವನ್ನು ಮಾಡುವಂಥದ್ದು, ಆ ಪ್ರವೃತ್ತಿಯಲ್ಲಿ ನಮ್ಮನ್ನು ತೊಡಗಿಸುವಂಥದ್ದು, ಅದು ಗೀತೆಯ ಉದ್ದೇಶ ಇದ್ದ ಹಾಗೆ ಕಂಡರೂ ಕೂಡ ಅದರ ಪರಮೋದ್ದೇಶ ಅಲ್ಲ ಅಂತ ಆಚಾರ್ಯರು ಹೇಳ್ತಾರೆ. ಗೀತೆಯ ಪರಮೋದ್ದೇಶ ಅಂದರೆ ಮೋಕ್ಷ. ಆ ಮೋಕ್ಷ ಜ್ಞಾನದಿಂದಲೇ ಬರುವಂಥದ್ದು. ಆ ಜ್ಞಾನ ಶೋಕಮೋಹಗಳನ್ನು ನಿವಾರಣೆ ಮಾಡುತ್ತೆ. ಶೋಕಮೋಹಗಳನ್ನು ನಿವಾರಣೆ ಮಾಡಿದಾಗ
ಸಂಸಾರಕ್ಕೆ ಕಾರಣವಾದದ್ದು ಅವಿದ್ಯೆ ಎನ್ನುವಂಥದ್ದು ಹೋದಾಗ ಆಗ ಮೋಕ್ಷ ಸಿಗುತ್ತೆ. ಹೀಗೆ ಗೀತಾಶಾಸ್ತ್ರದ ಮುಖ್ಯ ಉದ್ದೇಶ ಅವಿದ್ಯೆಯನ್ನು ನಿವಾರಣೆ ಮಾಡಿ ನಮಗೆ ಮೋಕ್ಷವನ್ನು ತಂದುಕೊಡುವಂಥದ್ದೇ ಹೊರತು ಕೇವಲ ಧರ್ಮದಲ್ಲಿ ನಾವು ಪ್ರವೃತ್ತರಾಗೋದನ್ನು ತೊಡಗಿಸುವಂಥದ್ದು ಅಂತ ಅಲ್ಲ. ಅದು ಕೇವಲ ಒಂದು ಮಾರ್ಗ. ಕರ್ಮಯೋಗ ಅನ್ನುವಂಥದ್ದು ಕೇವಲ ಸಾಧನೆ, ಆದರೆ ಅದು ಸಿದ್ಧಿಯಾಗೋದು ಕೇವಲ ಜ್ಞಾನದಿಂದ. ಆ ಜ್ಞಾನವನ್ನು ನಮಗೆ ತಂದುಕೊಡ್ತಕ್ಕಂಥದ್ದು ಆತ್ಮಜ್ಞಾನದ ಒಂದು ಅರಿವನ್ನು ನಮಗೆ ಉಂಟು ಮಾಡುವಂಥದ್ದು ಇದೇ ಗೀತೆಯ ಸಾರ ಸರ್ವಸ್ವ ಅಂತ ಹೇಳಿ ಆಚಾರ್ಯರು ಇಲ್ಲಿ ನಮಗೆ ತಿಳಿಸಿಕೊಡ್ತಾ ಇದ್ದಾರೆ. ಈಗ ಮುಂದಿನ ಶ್ಲೋಕಕ್ಕೆ ದಲ್ಲಿ 2 ಉಪನಿಷತ್ತಿನ ವಾಕ್ಯಗಳು ಬರುತ್ತೆ. ರುಚೌ ಅನಿನಾಯ ಭಗವನ್. ರುಚೌ ಅಂದರೆ 2 ರುಕ್ಕುಗಳು, ಕಠೋಪನಿಷತ್ತಿನ ಮಾತುಗಳು, ಉಪನಿಷತ್ತಿನ ಮಾತುಗಳು, ಶಾಸ್ತ್ರದ ಮಾತುಗಳು ಬರುತ್ತೆ. ಅದೇ ಯಥಾವತ್ತಾಗಿ ಗೀತೆಯಲ್ಲಿ ಬಂದಿದೆ. ಅಂದರೆ ಮೋಕ್ಷ ಮಾರ್ಗವೇ ಮುಖ್ಯ, ಆತ್ಮಜ್ಞಾನವೇ ಮುಖ್ಯ ಅನ್ನೋದನ್ನು ಸ್ಪಷ್ಟೀಕರಿಸುವುದಕ್ಕಾಗಿ ಇತ್ಯೇತಸ್ಯ ಅರ್ಥಸ್ಯ ಸಾಕ್ಷೀಭೂತೆ ರುಚೌ ಅನಿನಾಯ ಭಗವಾನ್ ಕೃಷ್ಣ 2 ರುಕ್ಕುಗಳನ್ನು ಅಂದರೆ ಉಪನಿಷತ್ ವಾಕ್ಯಗಳನ್ನು ಇಲ್ಲಿ ಉದಾಹರಿಸ್ತಾನೆ. ಎತ್ತು ಮನ್ಯಸೆ, ನೋಡಪ್ಪ ಅರ್ಜುನ, ಭೀಷ್ಮಾದಿಗಳನ್ನು ನಾನು ಕೊಲ್ಲುತ್ತಾ ಇದ್ದೇನೆ. ಯುದ್ಧೇ ಭೀಷ್ಮಾದಯ ಮಯಾ ಹನ್ಯಂತೆ. ಭೀಷ್ಮಾದಿಗಳನ್ನು ನಾನು ಕೊಲ್ಲುತ್ತಾ ಇದ್ದೇನೆ, ಅವರನ್ನು ಕೊಲ್ಲುವಂಥವನು ನಾನೇ. ಅಹಮೇವ ತೇಷಾಂ ಹಂತ. ಈ ರೀತಿ ನೀನು ಕಲ್ಪಿಸಿಕೊಳ್ತಾ ಇದೆಯಲ್ಲ, ಈ ಬುದ್ಧಿ ನಿಜವಾಗಲೂ ಸುಳ್ಳು ಬುದ್ಧಿ. ಇದು ವಾಸ್ತವಿಕತೆಯ ಮೇಲೆ ಆಧಾರಿತವಾಗಿರ್ತಕ್ಕಂತಹ ಬುದ್ಧಿ ಅಲ್ಲವೇ ಅಲ್ಲ. ಇದು ಏಷಾ ಬುದ್ಧಿ ಮೃಷೈವ. ಅದನ್ನು ಇಲ್ಲಿ ಕೃಷ್ಣ ಅರ್ಜುನನಿಗೆ ಕಠೋಪನಿಷತ್ತಿನ 2 ಶ್ಲೋಕಗಳನ್ನು ಉದಾಹರಿಸೋದ್ರ ಮೂಲಕ ಹೇಳಿಕೊಡ್ತಾ ಇದ್ದಾನೆ. ಯಯೇನಂ ವೇತ್ತಿ ಹಂತಾರಂ ಯಶ್ಚೈನಂ ಮನ್ಯತೆ ಹತಂ ಉಭೌ ತೌ ನ ವಿಜಾನೀತಃ ನಾಯಂ ಹಂತಿ ನ ಹನ್ಯತೆ. ಮೊದಲನೇ ಪಾದವನ್ನು ನೋಡೋದಾದರೆ ಯ ಏನಂ ವೇತ್ತಿ ಹಂತಾರಂ. ಯ ಏನಂ ಅಂದರೆ ಈ ಪ್ರಕೃತವಾಗಿರ್ತಕ್ಕಂತಹ ದೇಹಿನಂ. ದೇಹಿ ಅಂದರೆ ದೇಹದಲ್ಲಿ ಇರ್ತಕ್ಕಂಥವನು ದೇಹಿ ಅಂತ ಈಗಾಗಲೇ ವರ್ಣಿಸಿದ್ದಾರೆ. ಪ್ರಕೃತ ಅಂದರೆ ದೇಹಿ. ಆ ದೇಹಿಯನ್ನು ಏನು ತಿಳ್ಕೊತಿದ್ದೇವೆ ನಾವು? ಹಂತಾರಂ, ಕೊಲ್ಲುವವನು ಅಂತ ತಿಳ್ಕೊತಾ ಇದ್ದೇವೆ. ಕೊಲ್ಲುವವನು ಅಂತಂದರೆ ಕೊಲ್ಲುವಂತಹ ಕ್ರಿಯೆ ಕರ್ತಾರ, ಹನನ ಕ್ರಿಯಾಯ ಕರ್ತಾರಂ ಅಂತ ನಾವು ತಿಳ್ಕೊಂಡಿದ್ದೇವೆ. ಅದೇ ರೀತಿ ಯಶ್ಚ ಏನಂ ಅನ್ಯಃ ಮನ್ಯತೆ. ಒಬ್ಬ ಏನು ತಿಳ್ಕೊತಾನೆ? ನಾನು ಕೊಲ್ಲುವವನು, ಕೊಲ್ಲುವಂತಹ ಕ್ರಿಯೆಯ ಕರ್ತೃ ಅಂತ ತಿಳ್ಕೊಂಡಿದ್ದಾನೆ. ಮತ್ತೊಬ್ಬ ಏನು ತಿಳ್ಕೊಬೋದು? ಮನ್ಯತೆ ಹತಂ ದೇಹ ಹನನೇನ ಹತೋಹಂ ಇತಿ ಹನನ ಕ್ರಿಯಾಯ ಕರ್ಮಭೂತ. ಒಬ್ಬ ತಾನು ಕರ್ತೃ ಅಂತ ತಿಳ್ಕೊಂಡಿದ್ರೆ ಇನ್ನೊಬ್ಬ ಏನು ತಿಳ್ಕೊಂಡಿರ್ತಾನೆ? ನನ್ನನ್ನು ಕೊಲ್ಲುತ್ತಾ ಇದ್ದೇನೆ, ನಾನು ಕೊಲ್ಲಲ್ಪಟ್ಟಿದ್ದೇನೆ. ಈ ಹನನ ಅನ್ನುವಂತಹ ಕ್ರಿಯೆ, ಕೊಲ್ಲುವಂಥದ್ದು ಅನ್ನುವಂತಹ ಕ್ರಿಯೆಯ ಆಬ್ಜೆಕ್ಟ್, ಕರ್ಮ ನಾನು ಅಂತ ಒಬ್ಬ ತಿಳ್ಕೊತಾನೆ. ಒಬ್ಬ ಕರ್ತ ಅಂತ ತಿಳ್ಕೊತಾನೆ, ಆ ಕ್ರಿಯೆಯ ಕರ್ತೃ ಅಂತ ತಿಳ್ಕೊತಾನೆ. ಇನ್ನೊಬ್ಬ ಕರ್ಮ ಅಂತ ತಿಳ್ಕೊತಾನೆ, ಆಬ್ಜೆಕ್ಟ್ ಅಂತ ಅರ್ಥ. ಒಬ್ಬ ನಾನು ಕೊಂದೆ ಅಂತ ತಿಳ್ಕೊತಾನೆ, ಇನ್ನೊಬ್ಬ ನಾನು ಕೊಲ್ಲಲ್ಪಟ್ಟೆ ಅಂತ ತಿಳ್ಕೊತಾನೆ. ಅದಕ್ಕೆ ಹೇಳ್ತಾ ಕೃಷ್ಣ, ಈ ತರಹದ ತಿಳುವಳಿಕೆ ತಪ್ಪು ತಿಳುವಳಿಕೆ ಅಂತ ಹೇಳ್ತಾನೆ. ಉಭೌ ತೌನ ವಿಜಾನೀತಃ, ಇಬ್ಬರಿಗೂ ಗೊತ್ತಿಲ್ಲಂತೆ. ಅವರಿಗೇನು ಗೊತ್ತಿಲ್ಲ ಅಂದರೆ ಅವರಿಗೆ ಆತ್ಮದ ಬಗ್ಗೆ ಸರಿಯಾಗಿ ತಿಳುವಳಿಕೆ ಇಲ್ಲ ಅವರಿಗೆ. ನ ಜ್ಞಾತವಂತೌ ವಿವೇಕೇನ ಆತ್ಮಾನಂ.
ಆತ್ಮ ಅನಾತ್ಮರ ನಡುವೆ ವಿಂಗಡಿಸಿ ನೋಡಿಲ್ಲ ಅವರು. ಅವರಿಗೆ ಸರಿಯಾದ ತಿಳುವಳಿಕೆ ಇಲ್ಲ. ಹಂತಾಹಂ ಹತೋಸ್ಮಿಯಹಂ, ನಾನು ಕೊಲ್ಲುವಂಥವನು, ನನ್ನನ್ನು ಕೊಂದು ಬಿಟ್ಟಿದ್ದಾರೆ, ನಾನು ಕೊಲ್ಲಲ್ಪಡುತ್ತಿದ್ದೇನೆ. ಅಂದರೆ ದೇಹ ನಾಶವಾಗ್ತಾ ಇರಬೇಕಾದ್ರೆ ಆ ದೇಹವನ್ನು ನಾನು ಅಂತ ತಿಳ್ಕೊಳ್ಳೋದ್ರಿಂದ ಈ ಎಲ್ಲ ತಪ್ಪು ತಿಳುವಳಿಕೆ ಉಂಟಾಗತ್ತೆ ಅಂತ ಆಚಾರ್ಯರು ಹೇಳ್ತಾರೆ. ದೇಹ ಹನನೇನ ಆತ್ಮಾನಂ ಅಹಂ ಪ್ರತ್ಯಯ ವಿಷಯಂ ಯೌ ವಿಜಾನೀತಃ. ಈ ದೇಹ ಹನನವಾಗಿರುವಂಥದ್ದು. ಆದರೆ ಆತ್ಮ ಅನ್ನುವಂಥದ್ದು ಅಹಂ ಪ್ರತ್ಯಯಕ್ಕೆ ವಿಷಯ. ಯಾವುದನ್ನು ನಾವು ಅಹಂ ಅಹಂ ಅಂತ ನಾನು ನಾನು ಅಂತ ಕರೀತಾ ಇದ್ದೇವೋ ಅದು ಇಲ್ಲಿ ನನ್ನ ದೇಹಕ್ಕೆ ಸಂಬಂಧಪಟ್ಟಿದ್ದು. ಕರ್ತೃ ಭೋಕ್ತೃ ಸ್ವರೂಪನಾಗಿರ್ತಕ್ಕಂತಹ ದೇಹ, ಯಾವುದನ್ನು ನಾವು ಅಹಂಕಾರ ಅಂತ ಕರೀತಾ ಇದ್ದೇವೆ, ದೇಹದ ಜೊತೆಗೆ ಮನಸ್ಸಿನ ಜೊತೆಗೆ ಆ ತಾದಾತ್ಮ್ಯ ಭಾವನೆ, ಅದು ಅಹಂಕಾರ. ಅದೇ ಇಲ್ಲಿ ಅಹಂ ಪ್ರತ್ಯಯಕ್ಕೆ, ಅಹಂ ಎಂಬ ಅರಿವಿಗೆ ವಿಷಯ ಇದು. ಅದು ಆತ್ಮ ಆಗಲಿಕ್ಕೆ ಸಾಧ್ಯ ಇಲ್ಲ. ಆದ್ದರಿಂದನೇ ದೇಹ ಕೊಲ್ಲಲ್ಪಟ್ಟಾಗ ನಾನೇ ಕೊಲ್ಲಲ್ಪಟ್ಟೆ, ಯಾವುದೋ ದೇಹವನ್ನು ಕೊಲ್ತಾ ಇರಬೇಕಾದ್ರೆ ನಾನೇ ಆ ಕೊಲ್ಲುವಿಕೆಯ ಕರ್ತೃ ಅಂತ ತಪ್ಪಾಗಿ ತಿಳ್ಕೊತಿದ್ದಾನೆ. ಅಂಥವರಿಬ್ಬರೂ ಕೂಡ ಆತ್ಮಸ್ವರೂಪ ಅನಭಿಜ್ಞವು, ಅವರಿಗೆ ಆತ್ಮಸ್ವರೂಪ ಗೊತ್ತಿಲ್ಲ ಅಂತ ಅರ್ಥ. ಯಾಕಂತಂದರೆ ಎರಡನೇ ಸಾಲಲ್ಲಿ ನೋಡೋದಾದರೆ ನಾಯಂ ಹಂತಿನ ಹನ್ಯತೆ, ಆತ್ಮ ಯಾವುದಕ್ಕೂ ಕೂಡ ಸಿಕ್ಕಾಕೊಳ್ಳೋದಿಲ್ಲ ಈ ಕ್ರಿಯೆಗಳಲ್ಲಿ. ಆತ್ಮ ಕರ್ತೃವೂ ಅಲ್ಲ, ಆತ್ಮ ಭೋಕ್ತೃವೂ ಅಲ್ಲ, ಆತ್ಮ ಒಂದು ಕ್ರಿಯೆಯ ಒಂದು ಆಬ್ಜೆಕ್ಟ್, ಕರ್ಮವೂ ಕೂಡ ಅಲ್ಲ. ಆತ್ಮ ನ ಹಂತಿ ಹನನ ಕ್ರಿಯಾಯ ಕರ್ತಾನ ಭವತಿ. ಈಗ ಕೊಲ್ಲುವುದು ಅನ್ನುವಂತಹ ಒಂದು ಕ್ರಿಯೆ ಇದೆಯಲ್ಲ, ಆ ಕ್ರಿಯೆಗೆ ಕರ್ತೃವೂ ಕೂಡ ಆತ್ಮ ಆಗೋದಿಲ್ಲ. ಅದೇ ರೀತಿ ಕೊಲ್ಲಲ್ಪಡುವುದೂ ಇಲ್ಲ. ಕೊಲ್ಲುವುದು ಅನ್ನುವಂತಹ ಕ್ರಿಯೆಯ ಒಂದು ಕರ್ಮಭೂತ, ನಾನು ಕೊಲ್ಲಲ್ಪಟ್ಟಿದ್ದೇನೆ ಅನ್ನುವಂತಹ ಒಂದು ಆಬ್ಜೆಕ್ಟ್, ದಿ ಆಬ್ಜೆಕ್ಟ್ ಆಫ್ ದಿ ಆ್ಯಕ್ಷನ್ ಆಫ್ ಕಿಲ್ಲಿಂಗ್, ಅದು ಕೂಡ ಆಗೋದಿಲ್ಲ ಆತ್ಮ. ಯಾಕಂದರೆ ಆತ್ಮಕ್ಕೆ ಯಾವ ಕ್ರಿಯೆಯೂ ಇಲ್ಲ, ಅವಿಕ್ರಿಯತ್ವಾತ್. ಹೀಗೆ ಕೃಷ್ಣ ಆತ್ಮದ ಸ್ವರೂಪವನ್ನು ಸ್ಪಷ್ಟವಾಗಿ ತಿಳಿಸ್ಕೊಡ್ತಾ ಇದ್ದಾನೆ. ಇನ್ನು ಮುಂದಿನ ಶ್ಲೋಕ 20ನೇ ಶ್ಲೋಕ ನೋಡೋದಾದರೆ, ಕಥಂ ಅವಿಕ್ರಿಯ ಆತ್ಮ, ಆತ್ಮ ಅವಿಕ್ರಿಯ ಹೇಗಾಗತ್ತೆ ಅನ್ನೋದಕ್ಕೆ ಕಠೋಪನಿಷತ್ತಿನ ಉದಾಹರಣೆಯೇ ಕೊಡ್ತಾ ಇದ್ದಾನೆ ಕೃಷ್ಣ. 2ನೇ ಮಂತ್ರ ಇದು, ಕಠೋಪನಿಷತ್ತಿನಿಂದನೇ ಉದಾಹರಿಸಿಕೊಟ್ಟಿರ್ತಕ್ಕಂತಹ ಮಂತ್ರ ಇದು. ದ್ವಿತೀಯೋ ಮಂತ್ರ, ನ ಜಾಯತೆ ಮ್ರಿಯತೆ ವಾ ಕದಾಚಿತ್ ನಾಯಂ ಭೂತ್ವಾ ಭವಿತಾ ವಾನಭೂಯಃ ಅಜೋ ನಿತ್ಯ ಶಾಶ್ವತೋಯಂ ಪುರಾಣಃ ನ ಹನ್ಯತೆ ಹನ್ಯಮಾನೇ ಶರೀರೇ. ನ ಜಾಯತೆ, ನ ಜಾಯತೆ ಅಂದರೆ ನ ಉತ್ಪದ್ಯತೆ, ಉತ್ಪತ್ತಿ ಆಗೋದಿಲ್ಲ ಅದು. ಇಲ್ಲಿ 6 ವಿಕಾರಗಳನ್ನು ಸಾಧಾರಣ ವಸ್ತುವಿಗೆ ಹೇಳ್ತಾರೆ. ಜಾಯತೆ, ಅಸ್ತಿ, ವರ್ಧತೆ, ವಿಪರಿಣಮತೆ, ಅಪಕ್ಷೀಯತೆ, ವಿನಶ್ಯತಿ ಅಂತ ಹೇಳಿ. ಒಂದು ಹುಟ್ಟುವಂಥದ್ದು, ಹುಟ್ಟಿದಾದ ಮೇಲೆ ಇರುವಂಥದ್ದು, ಹುಟ್ಟಿದ ಮೇಲೆ ಇರುವಂಥದ್ದು, ಇದ್ದ ಮೇಲೆ ಬೆಳೆಯುವಂಥದ್ದು ವರ್ಧತೆ. ಆಮೇಲೆ ಅನೇಕ ಪರಿಣಾಮಗಳನ್ನು ಹೊಂದತಕ್ಕಂಥದ್ದು, ಅನೇಕ ಬದಲಾವಣೆಗಳನ್ನು ಹೊಂದತಕ್ಕಂಥದ್ದು, ಪರಿಣಮತೆ, ವಿಪರಿಣಮತೆ. ಆಮೇಲೆ ಅಪಕ್ಷೀಯತೆ, ಅದು ನಿಧಾನವಾಗಿ ಜೀರ್ಣವಾಗ್ತಾ ಹೋಗುವಂಥದ್ದು, ವೃದ್ಧಾಪ್ಯವನ್ನು ತಳೆಯುವಂಥದ್ದು. ಆಮೇಲೆ ವಿನಶ್ಯತಿ, ನಾಶವಾಗುವಂಥದ್ದು. ಹೀಗೆ ಯಾವ್ಯಾವ ವಸ್ತು ಹುಟ್ಟುತ್ತೋ ಅದೆಲ್ಲವೂ ಕೂಡ ಈ 6 ವಿಕಾರಗಳನ್ನು ತಳೆಯುತ್ತೆ. ಹುಟ್ಟುವಂಥದ್ದು ಹುಟ್ಟೋದೇ ಒಂದು ವಿಕಾರ ಇಲ್ಲಿ. ಅದಕ್ಕೆ ಆಚಾರ್ಯರು ಹೇಳ್ತಾರೆ, ಜನಿಲಕ್ಷಣ ವಸ್ತು ವಿಕ್ರಯ. ಜನಿ ಅಂದರೆ ಹುಟ್ಟುವುದು ಅಂತ ಹೆಸರು ಇರತಕ್ಕಂತಹ ಒಂದು ವಿಕಾರ, ಅದು ಆತ್ಮನಿಗೆ ಇಲ್ಲ. ನ ಜಾಯತೆ,
ಅದೇ ರೀತಿ ನ ಮ್ರಿಯತೆ, ಯಾವುದು ಹುಟ್ಟು ಇರುತ್ತೋ ಅದಕ್ಕೆ ಸಾವು ಇರಲೇಬೇಕು, ಯಾವುದು ಉತ್ಪತ್ತಿಯಾಗುತ್ತೋ ಅದು ವಿನಾಶವಾಗಲೇಬೇಕು, ಅದು ಕೂಡ ಇಲ್ಲ. ವಾ ಶಬ್ದಶ್ಚ ಅರ್ಥೇ, ವಾ ವಾ ಅಂತಂದರೆ ಹುಟ್ಟೋದೂ ಇಲ್ಲ ಸಾಯುವುದೂ ಇಲ್ಲ ಅಂತ ಅರ್ಥ. ನಾ ಮ್ರಿಯತೆ ಸಾಯೋದು ಅಂದರೆ ಏನರ್ಥ? ವಿನಾಶ ಎನ್ನುವಂತಹ ವಿಕಾರ. ಹುಟ್ಟುವಂಥದ್ದು ಒಂದು ವಿಕಾರ, ಒಂದು ವಸ್ತುವಿಗಾಗುವಂಥದ್ದು. ಅದೇ ರೀತಿ ಸಾಯುವುದು ಒಂದು ವಿಕಾರ. ಎರಡೂ ಕೂಡ ಆತ್ಮನಿಗೆ ಇಲ್ಲ. ವಿಕ್ರಿಯಾ ವಿನಾಶ ಲಕ್ಷಣ ವಿಕ್ರಿಯಾ ಪ್ರತಿಪದ್ಯತೆ ಅಂತ ಅರ್ಥ. ಇಲ್ಲಿ ಕದಾಚಿತ್ ಅಂತ ಹೇಳಿದರೆ ಯಾವತ್ತೂ ಕೂಡ ಅಂತಂದರೆ ಸರ್ವವಿಕ್ರಯ ಪ್ರತಿಷೇಧೈ ಸಂಬದ್ಧತೆ, ಎಲ್ಲ ವಿಕಾರಗಳಿಗೆ ಸೇರಿಸ್ಕೋಬೇಕಂತೆ. ಅಂದರೆ ಯಾವತ್ತೂ ಹುಟ್ಟೋದಿಲ್ಲ. ನಾ ಕದಾಚಿತ್ ಜಾಯತೆ ನಾ ಕದಾಚಿತ್ ಮ್ರಿಯತೆ ಅಂತ ಎಲ್ಲ ವಿಕಾರಗಳಿಗೂ ಕೂಡ ಕದಾಚಿತ್ ಅನ್ನೋದನ್ನು ಸೇರಿಸ್ಕೋಬೇಕು. ಯಾವತ್ತೂ ಹುಟ್ಟೋದಿಲ್ಲ, ಯಾವತ್ತೂ ಮರಣ ಹೊಂದೋದಿಲ್ಲ, ಯಾವತ್ತೂ ಅದು ವೃದ್ಧಿಯಾಗೋದಿಲ್ಲ, ಯಾವತ್ತೂ ಅದಕ್ಕೆ ಒಂದು ವೃದ್ಧಾಪ್ಯ ಜೀರ್ಣವಾಗೋದು ಅನ್ನೋದು ಬರೋದಿಲ್ಲ. ಈ ರೀತಿ 6 ವಿಕಾರಗಳಿಗೂ ಕೂಡ ಯಾವತ್ತೂ ಆಗೋಲ್ಲ ಅಂತ ಸೇರಿಸ್ಕೋಬೇಕು ಅಂತ ಆಚಾರ್ಯ ಹೇಳ್ತಾರೆ. ಅಂದರೆ ನ ಜಾಯತೆ ಮ್ರಿಯತೆ ವಾ ಕದಾಚಿತ್, ಇಷ್ಟನ್ನು ನಾವು ನೋಡಿದ್ವಿ. ಈಗ ಇನ್ನು ಮುಂದೆ ನಾಯಂ ಭೂತ್ವಾ ಅಭವಿತ ವಾನಭೂಯ, ನಿಧಾನವಾಗಿ ನೋಡಬೇಕಾಗುತ್ತೆ. ನಾ ಅಯಂ ಆತ್ಮ ಅನ್ನುವಂಥದ್ದು ಭೂತ್ವ ಅಂದರೆ ಹುಟ್ಟೋದು. ಭವನ ಕ್ರಿಯಾ ಅಂತ ಆಚಾರ್ಯರೇ ಹೇಳ್ತಾರೆ. ಭವನ ಕ್ರಿಯಾ ಅನುಭೂಯ ಅಭವಿತ, ಅಭಾವವನ್ನು ಹೊಂದುವಂಥದ್ದು. ಆತ್ಮ ಅನ್ನೋದು ಹುಟ್ಟುಬಿಟ್ಟು ಆಮೇಲೆ ಸಾಯುವ ಮೂಲಕ ಅಭಾವವನ್ನು ಹೊಂದುತ್ತೆ, ಆಮೇಲೆ ಮತ್ತೆ ಹುಟ್ಟುತ್ತೆ. ಭೂಯ ಮತ್ತೆ ಹುಟ್ಟುತ್ತೆ ಅಂತ ಇಲ್ಲ ಅಂತ ಅರ್ಥ. ಇದು ಸ್ವಲ್ಪ ಕಷ್ಟ ಇದೆ. ಮೊದಲೋದು ಆತ್ಮ ಅನ್ನೋದು ಹುಟ್ಟುತ್ತೆ ಅಂತ ಹೇಳ್ತೇವೆ. ಮಗು ಹುಟ್ಟಿತು, ವೃದ್ಧರಾದ ಮೇಲೆ ಅದೇ ಮಗುವನ್ನು ಅನಿಸ್ಕೊಳ್ಳುವಂತಹ ವ್ಯಕ್ತಿ ಸತ್ತ, ಅಭವಿತ, ಅವನು ಕಾಣಿಸೋದೇ ಇಲ್ಲ. ಮರಣ ಹೊಂದಿದ ಮೇಲೆ ಅವನನ್ನು ಹೂಳೋದು ಅಥವಾ ಅವನನ್ನು ದಹನ ಮಾಡೋದು ಮಾಡಿದ ಮೇಲೆ ಅವನು ಕಾಣಿಸ್ಕೊಳ್ಳೋದೇ ಇಲ್ಲ. ಅಭಾವಂ ಗಂತ. ಆದರೆ ನಾವೇನು ಹೇಳ್ತೀವಿ? ಮತ್ತೆ ಅವನು ಹುಟ್ಟಬಹುದು ಅಂತ ಹೇಳಿ. ಆ ರೀತಿ ಹುಟ್ಟೋದು, ಇಲ್ಲವಾಗದೇ ಇರತಕ್ಕಂಥದ್ದು, ಮತ್ತೆ ಹುಟ್ಟತಕ್ಕಂಥದ್ದು, ಇದು ಯಾವುದೂ ಕೂಡ ಆತ್ಮನಿಗೆ ಇಲ್ಲ ಅಂತ ಕೃಷ್ಣ ಹೇಳ್ತಾ ಇದ್ದಾನಂತೆ. ಯಾವುದನ್ನು ನಾವು ಮರಣ ಅಂತ ಕರೀತೇವೆ? ಹುಟ್ಟಿ ಇಲ್ಲವಾಗದೇ ಇರತಕ್ಕಂಥದ್ದನ್ನು ನಾವು ಮರಣ, ಈ ಲೋಕದಲ್ಲಿ ಮರಣ ಅಂತ ಕರೀತೇವೆ. ಯೋ ಹಿ ಭೂತ್ವಾ ನ ಭವಿತ ಸ ಮ್ರಿಯತೆ ಇತ್ಯುಚ್ಯತೆ ಲೋಕೆ. ಇವತ್ತು ಹುಟ್ಟಿದ್ನಪ್ಪ ಒಂದು 30-40 ವರ್ಷದ ಹಿಂದೆ, ಈಗ ಇಲ್ಲವಾಗಿ ಹೋಗಿದ್ದಾನೆ, ಅದನ್ನೇ ಮರಣ ಅಂತ ಕರೀತಾರೆ. ಅಂಥದ್ದು ಆತ್ಮನಿಗೆ ಇಲ್ಲ ಅಂತ ಅರ್ಥ. ಹಾಗೇನೆ ಇಲ್ಲವಾಗಿತ್ತು, ಈಗ ಉಂಟಾಯಿತು, ದೇಹವನ್ನು ಪಡ್ಕೋತು. ಅಭೂತ್ವಾವಾ ಭವಿತ, ದೇಹವತ್, ಇಲ್ಲದೇ ಇರ್ತಕ್ಕಂಥದ್ದು. ಯಾರೋ ಒಬ್ಬ ಇಲ್ಲೇ ಇರಲಿಲ್ಲ 40 ವರ್ಷದ ಹಿಂದೆ, ಅವನು ದೇಹ ಹುಟ್ಟಿತು, ಅದನ್ನೇ ನಾವೇನು ಹೇಳ್ತೀವಿ? ಜನನ ಅಂತ ಕರೀತೇವೆ ಲೋಕದಲ್ಲಿ. ಅಂತಹ ಜನನವೂ ಕೂಡ ಆತ್ಮನಿಗೆ ಇಲ್ಲ. ಇದ್ದು ಇಲ್ಲವಾಗುವಂಥದ್ದನ್ನು ಮರಣ ಅಂತ ಕರೀತೇವೆ, ಅದು ಆತ್ಮನಿಗೆ ಇಲ್ಲ. ಇಲ್ಲದೇ ಇದ್ದು ಇರುವಂತೆ ಕಾಣುವಂಥದ್ದನ್ನು ನಾವೇನಂತ ಕರೀತೇವೆ? ಜನನ ಅಂತ ಕರೀತೇವೆ, ಅದು ಕೂಡ ಆತ್ಮನಿಗೆ ಇಲ್ಲ. ಹಾಗಾದರೆ ಎರಡೂ ಮರಣ ಮತ್ತು ಜನನಗಳು ಉಂಟಾಗೋದು ಯಾರಿಗೆ ಅಂತ ಹೇಳಿದ್ರೆ ಅದು ದೇಹಕ್ಕೆ ಮಾತ್ರ, ಆತ್ಮನಿಗೆ ಅಲ್ಲ ಅಂತ ಅರ್ಥ. ಅಂದರೆ 2 ವಿಕಾರಗಳನ್ನು ಇಲ್ಲಿ ನಿರಾಕರಣೆ ಮಾಡಿದ್ದಾರೆ.
6 ವಿಕಾರಗಳಲ್ಲಿ. ಮೊದಲನೇದು ಜಾಯತೆ, ಹುಟ್ಟುವುದು ಅನ್ನುವಂಥದ್ದನ್ನು ಇಲ್ಲ ಅಂತ ಆತ್ಮನಿಗೆ ಹೇಳಿದ್ದಾರೆ. ಅದೇ ರೀತಿ ಸಾಯುವುದು, ವಿನಾಶವಾಗುವುದು ಅನ್ನುವಂಥದ್ದು ಆತ್ಮನಿಗಿಲ್ಲ ಅಂತ ಹೇಳಿದ್ದಾರೆ. ಅಂದರೆ ಆದ್ಯಂತಯೋಹೋ ವಿಕ್ರಿಯಯೋಹೋ ಪ್ರತಿಷೇಧ, ಆದಿ ಅಂತ ಎರಡನ್ನೂ ಕೂಡ ಆತ್ಮನಲ್ಲಿ ಪ್ರತಿಷೇಧ ಮಾಡಿದಾರಂತೆ. ಅದು ಹೇಳಿದ್ರಿಂದ ಏನಾಯಿತು ಅಂದರೆ ಮಧ್ಯದಲ್ಲಿರ್ತಕ್ಕಂತಹ ಯಾವ ವಿಕಾರಗಳೂ ಆತ್ಮನಿಗಾಗೋದಿಲ್ಲ. ಹುಟ್ಟಿದ್ರೆ ತಾನೇ ಅದಕ್ಕೆ ಇರುವಂತಹದ್ದು. ಆದ್ದರಿಂದ ಹುಟ್ಟಿ ಆದ ಮೇಲೆ ಇರ್ತಕ್ಕಂತಹ ಅಸ್ತಿತ್ವ ಇದೆಯಲ್ಲ, ಅದು ಆತ್ಮನಿಗಿಲ್ಲ. ಅಂದರೆ ಆತ್ಮ ಯಾವತ್ತೂ ಇರೋದರಿಂದ ಜನನವಾದ ಮೇಲೆ ಉಂಟಾಗ್ತಕ್ಕಂತಹ ಅಸ್ತಿತ್ವ ಅನ್ನುವಂಥದ್ದಿಲ್ಲ. ಸೊ ಜಾಯತೆ ಅನ್ನುವಂಥದ್ದಿಲ್ಲ. ಜಾಯತೆ ಅನ್ನೋದಿಲ್ಲ ಅಂತಂದ್ರೆ ಅಸ್ಥಿ ಅನ್ನುವಂಥದ್ದು ಇಲ್ಲ, ಇರುವಂಥದ್ದು ಅಂತೂ ಇಲ್ಲ. ಜಾಯತೆ ಇಲ್ಲ, ಅಸ್ಥಿ ಇಲ್ಲ. ಆಮೇಲೆ ವರ್ಧತೆ, ಅದು ಬೆಳೆಯುತ್ತೆ ಅಂತಲೂ ಇಲ್ಲ. ಹುಟ್ಟಿದ್ರೆ ತಾನೇ ಅದು ಬೆಳೆಯೋದು. ವರ್ಧತೆ ಕೂಡ ಇಲ್ಲ, ಬೆಳೆಯುವಂಥದ್ದು ಇಲ್ಲ. ವಿಪರಿಣಮತೆ, ಅನೇಕ ಅಂಗಾಂಗಗಳಲ್ಲಿ ಪರಿವರ್ತನೆ ಉಂಟಾಗೋದು, ಅದ್ಯಾವುದೂ ಇಲ್ಲ. ಆಮೇಲೆ ಅಪಕ್ಷೀಯತೆ, ಜೀರ್ಣವಾಗುವಂಥದ್ದು, ವೃದ್ಧಾಪ್ಯ ಬರುವುದು, ಅದ್ಯಾವುದೂ ಇಲ್ಲ. ಕಡೆಯಲ್ಲಿ ವಿನಶ್ಯತಿ, ಅದು ಕೂಡ ಇಲ್ಲ. ಹೀಗೆ ಆದಿ ಅಂತ್ಯಗಳನ್ನು ಆತ್ಮನಲ್ಲಿ ನಿರಾಕರಣೆ ಮಾಡಿರೋದ್ರಿಂದ ಎಲ್ಲ ವಿಕ್ರಿಯೆಗಳನ್ನು ಕೂಡ ನಿರಾಕರಣೆ ಮಾಡಿದ ಹಾಗೆ ಆಯಿತು. ಆದರೂ ಕೂಡ ಮಧ್ಯದಲ್ಲಿ ಬರ್ತಕ್ಕಂತಹ ಕ್ರಿಯೆಗಳನ್ನೂ ಕೂಡ ಆಯಾ ಕ್ರಿಯೆಗಳಿಂದಲೇ ಪ್ರತಿಷೇಧ ಮಾಡಬೇಕು ಅಂತ ಹೇಳಿಬಿಟ್ಟು ಕೆಲವು ಶಬ್ದಗಳನ್ನು ಇಲ್ಲಿ ಉಪಯೋಗಿಸಿದ್ದಾರೆ ಅಂತ ಆಚಾರ್ಯರೇ ಹೇಳ್ತಾರೆ. ಅಂದರೆ ಯೌವನ ಮುಂತಾದಂತಹ ವಿಕ್ರಿಯೆಗಳು. ಯಾವುದು ವಿಕ್ರಿಯೆ? ಬಾಲ್ಯ ಅನ್ನುವಂತಹ ವಿಕ್ರಿಯ, ಯೌವನ ಅಂತಹ ಒಂದು ವಿಕಾರ, ವೃದ್ಧಾಪ್ಯ ಅನ್ನುವಂತಹ ವಿಕಾರ. ಈ ಮೂರು ಹುಟ್ಟೋದು ಮತ್ತು ಸಾವುಗಳ ಮಧ್ಯೆ ಬರುವಂಥದ್ದು. ಹುಟ್ಟಾದ ಮೇಲೆ ಬಾಲ್ಯ ಅನ್ನುವಂತಹ ವಿಕಾರ, ಬಾಲ್ಯ ಆದಮೇಲೆ ಯೌವನ ಅನ್ನುವಂತಹ ವಿಕಾರ, ಯೌವನ ಅಂತಾದ ಮೇಲೆ ವೃದ್ಧಾಪ್ಯ. ಎಲ್ಲ ವಿಕಾರಗಳು ಕೂಡ ನಿಷೇಧವಾದಂಗೆ ಆಯಿತು. ಯಾಕಂದರೆ ಹುಟ್ಟು ಮತ್ತು ಸಾವುಗಳೇ ಇಲ್ವಲ್ಲ. ಆದರೂ ಅವುಗಳನ್ನು ಪ್ರತಿಷೇಧ ಮಾಡಬೇಕು ಅಂತ ಹೇಳಿ ಕೃಷ್ಣ ಕೆಲವು ಶಬ್ದಗಳನ್ನು ಉಪಯೋಗಿಸಿದ್ದಾನೆ. ಆ ಶಬ್ದಗಳನ್ನು ಆಚಾರ್ಯರು ಅದಕ್ಕೆ ವ್ಯಾಖ್ಯಾನ ಮಾಡ್ತಾರೆ. ಸೊ ಅದೇ ಶಬ್ದಗಳು ಯಾವುದಪ್ಪ ಅಂದರೆ ಅಜೋ ನಿತ್ಯ ಶಾಶ್ವತೋಯಂ ಪುರಾಣ ಅನ್ನುವಂಥದ್ದು. ಅಜ ಅಂದರೆ ಹುಟ್ಟೇ ಇಲ್ಲ, ಅದಾಯಿತು. ನಿತ್ಯವಾಗಿರುವಂಥದ್ದು, ಯಾವುದು ಯಾವತ್ತೂ ಒಂದೇ ರೀತಿ ಇದೆ, ಅದಕ್ಕೆ ವಿಕಾರಗಳೇ ಇಲ್ಲ. ಶಾಶ್ವತಃ, ಶಾಶ್ವತ ಅಂದರೆ ಏನಂದರೆ ಅದಕ್ಕೆ ಜೀರ್ಣವಾಗುವಂಥದ್ದು ಅಂತ ಇಲ್ವಂತೆ. ಅಪಕ್ಷಯ ಲಕ್ಷಣ ವಿಕ್ರಿಯಾ ಪ್ರತಿಷಿದ್ಯತೆ. ಶಾಶ್ವತ ಅಂದರೆ ಏನು? ಜೀರ್ಣವಾಗೋದು, ಕಳೆಗುಂದುವುದೋ, ವೃದ್ಧಾಪ್ಯವನ್ನು ಹೊಂದೋದು, ಅದು ಆತ್ಮನಿಗೆ ಇಲ್ಲ. ಶಾಶ್ವತ ಅನ್ನೋದಕ್ಕೆ ಆಚಾರ್ಯರು ಹೇಳ್ತಾರೆ ಶಶ್ವತ್ ಭವಃ ಶಾಶ್ವತಃ. ತನ್ನ ಸ್ವರೂಪದಿಂದ ಅದು ಕಳೆಗೊಂದುವುದಿಲ್ಲ, ಅದು ಕಡಿಮೆಯಾಗುವುದಿಲ್ಲ ಅಂತ ಅರ್ಥ. ಯಾಕೆಂದರೆ ಅದಕ್ಕೆ ಅವಯವಗಳೇ ಇಲ್ಲ. ನಮಗೆಲ್ಲ ಅವಯವಗಳಿರೋದ್ರಿಂದ ಆ ಅವಯವಗಳು ಕ್ಷೀಣವಾಗೋದು ನೋಡ್ತೇವೆ ನಾವು, ಅದು ಕಳೆಗುಂದೋದು ನೋಡ್ತೇವೆ. ಕಾಲು ಬಿದ್ದು ಹೋಗುತ್ತೆ, ಕೈ ನಡುಗುತ್ತೆ, ಕಣ್ಣು ಕಾಣಿಸೋದಿಲ್ಲ, ಕಿವಿ ಕೇಳೋದಿಲ್ಲ. ಇವೆಲ್ಲ ಅಪಕ್ಷಯದ ಲಕ್ಷಣಗಳು. ಅದು ನಮಗೆ ಅವಯವಗಳು ಇರೋದರಿಂದ ಉಂಟಾಗುತ್ತೆ. ಆದ್ದರಿಂದ ಆತ್ಮನಿಗೆ ಅದು ಆಗೋದಿಲ್ಲ ಅಂದರೆ ಅವಯವಗಳೇ ಇಲ್ಲ. ಅದಕ್ಕೆ ಇದು ಅವಯವ ಕ್ಷಯ. ಇದು ಇನ್ನೊಂದು ಗುಣಕ್ಷಯವಂತೆ. ಗುಣದಲ್ಲೂ ಕ್ಷಯವಾಗಿದ್ದು, ಬಹಳ ಬುದ್ಧಿವಂತನಾಗಿದ್ದ ಚಿಕ್ಕ ವಯಸ್ಸಿನಲ್ಲಿ ಈಗ ಮುಟ್ಟಾಳನ ಹಾಗೆ ಇದ್ದಾನೆ, ವಯಸ್ಸಾಗಿಬಿಟ್ಟಿದೆ. ಇದು ಗುಣಕ್ಷಯ. ಅವಾಗ ಚೆನ್ನಾಗಿ ಕಣ್ಣು ಕಾಣಿಸ್ತಾ ಇತ್ತು, ಈಗ ಕಣ್ಣು ಕಾಣಿಸೋದಿಲ್ಲ. ಇದು ಗುಣಕ್ಷಯ. ಆ ಗುಣದಲ್ಲೂ ಕೂಡ ಕಡಿಮೆ ಆಗೋದಿಲ್ಲಂತೆ ಆತ್ಮನಿಗೆ. ಯಾಕಂದರೆ ಆತ್ಮನಿಗೆ ಅಂಥ ಗುಣಗಳೇ ಇಲ್ಲ. ನಿರ್ಗುಣತ್ವಾತ್.
ಹಾಗಾದರೆ ಅಪಕ್ಷಯಕ್ಕೆ ವಿರುದ್ಧವಾದದ್ದೇನು? ವೃದ್ಧಿ. ಅಂದರೆ ಯೌವನದಲ್ಲಿ ಎಲ್ಲವೂ ವೃದ್ಧಿಯಾಗುತ್ತೆ, ಬಾಲ್ಯದಲ್ಲಿ ವೃದ್ಧಿಯಾಗುತ್ತೆ ಅಂತ ಹೇಳ್ತೇವೆ. ಆ ವೃದ್ಧಿಯೂ ಕೂಡ ಇಲ್ಲವಂತೆ. ಪುರಾಣ ಅನ್ನುವಂತಹ ಶಬ್ದದಿಂದ ಆ ವೃದ್ಧಿಯನ್ನೂ ಕೂಡ ಪ್ರತಿಷೇಧ ಮಾಡಿದ್ದಾರಂತೆ. ಶಾಶ್ವತೋಯಂ ಪುರಾಣ. ಪುರಾಣ ಅಂತಂದರೆ ಯಾವತ್ತೂ ಕೂಡ ಒಂದೇ ರೀತಿ ಇರ್ತಕ್ಕಂಥದ್ದು. ಪುರಾಪಿ ನವಯೇವ ಇತಿ ಪುರಾಣ, ಆಚಾರ್ಯರ ವ್ಯಾಖ್ಯಾನ. ಇಲ್ಲೂ ಕೂಡ ಯಾವ ಅವಯವಗಳು ಇಲ್ಲದೆ ಇರೋದರಿಂದ ಆತ್ಮನಿಗೆ ವೃದ್ಧಿಯಾಗುವಂಥದ್ದು ಇಲ್ಲ, ಹಾಗೆ ಅಪಕ್ಷಯ ಕಡಿಮೆಯಾಗುವಂಥದ್ದು ಇಲ್ಲ. ನ ವರ್ಧತೆ ಇತ್ಯರ್ಥ. ಪುರಾಣ ಅಂತಂದರೆ ಯಾವತ್ತೂ ಹೊಸದಾಗೇ ಇರುತ್ತಂತೆ, ಆದ್ದರಿಂದ ಅದನ್ನು ಪುರಾಣ. ಅಲ್ಲಿ ವರ್ಧಿಸುವುದು ಅನ್ನೋದು ಇಲ್ಲವೇ ಇಲ್ಲ, ಹೇಗಿರುತ್ತೋ ಹಾಗೆಯೇ ಇರುತ್ತೆ. ಶಾಶ್ವತೋಯಂ ಪುರಾಣ. ಇನ್ನು ಕಡೆಯದಾಗಿ ನ ಹನ್ಯತೆ ಹನ್ಯಮಾನೇ ಶರೀರೇ. ನ ಹನ್ಯತೆ ಅಂದರೆ ನ ವಿಪರಿಣಮ್ಯತೆ, ಯಾವ ಬದಲಾವಣೆಯನ್ನೂ ಹೊಂದೋದಿಲ್ಲಂತೆ. ಇಲ್ಲಿ ಹನ್ಯತೆ ಅಂದರೆ ಕೊಲ್ಲುವುದು ಅಂತಿದ್ರೂ ಕೂಡ, ಕೊಲ್ಲಲ್ಪಡುವುದು ಅಂತಿದ್ರೂ ಕೂಡ ಯಾವ ಪರಿಣಾಮವೂ ಉಂಟಾಗೋದಿಲ್ಲ ಅಂತ ಹೇಳ್ತಾರೆ ಆತ್ಮನಿಗೆ. ಹಾಗಾದರೆ ಪರಿಣಾಮಗಳು ಉಂಟಾಗೋದು, ಕೊಲ್ಲಲ್ಪಡುವುದು ಅನ್ನುವಂಥದ್ದು ಉಂಟಾಗೋದು ಯಾವುದಕ್ಕಪ್ಪ ಅಂತಂದರೆ ಶರೀರಕ್ಕೆ. ಹನ್ಯಮಾನೇ ಶರೀರೇ, ಕೊಲ್ಲಲ್ಪಡುವಂತಹ ಶರೀರ, ಪರಿವರ್ತನೆ ಆಗುವಂತಹ ಶರೀರ, ಬದಲಾವಣೆಯಾಗುವಂತಹ ಶರೀರದ ಒಳಗಡೆ ಆತ್ಮ ಇರುತ್ತೆ. ಆ ಆತ್ಮಕ್ಕೆ ಯಾವ ಪರಿಣಾಮವೂ ಉಂಟಾಗೋದಿಲ್ಲ. ಅದು ಕೊಲ್ಲಲ್ಪಡುವುದೂ ಇಲ್ಲ, ಅದು ಕೊಲ್ಲುವುದೂ ಇಲ್ಲ. ಅದಕ್ಕೆ ಆಚಾರ್ಯರು ಹಂತಿ ಅತ್ರ ವಿಪರಿಣಾಮಾರ್ಥೇ ದ್ರಷ್ಟವ್ಯ. ಈಗಾಗಲೇ ಕೊಲ್ಲುವುದ್ರ ಬಗ್ಗೆ ಹೇಳಿರೋದ್ರಿಂದ ಇಲ್ಲಿ ಹಂತಿ ಅಂತ ಹೇಳಿದರೆ ಎಲ್ಲ ರೀತಿಯ ಪರಿಣಾಮಗಳನ್ನು ಇಲ್ಲಿ ಅರ್ಥೈಸ್ಕೊಳ್ಬೇಕು. ಹಂತಿ ಅಂದರೆ ಕೇವಲ ಕೊಲ್ಲೋದನ್ನು ಮಾತ್ರ ಇಲ್ಲಿ ತಿಳ್ಕೋಬಾರ್ದು. ಹಂತಿ ಅಂತಂದರೆ ಎಲ್ಲ ವಿಪರಿಣಾಮಗಳು, ಜಾಯತೆ ವರ್ಧತೆ, ಜಾಯತೆ ಅಸ್ತಿ ವರ್ಧತೆ ವಿಪರಿಣಮತೆ ಅಪಕ್ಷೀಯತೆ ವಿನಶ್ಯತಿ, ಈ ಎಲ್ಲ ಪರಿಣಾಮಗಳನ್ನು ಕೂಡ ಇಲ್ಲಿ ತಿಳ್ಕೊಳ್ಬೇಕು. ಅಂಥದ್ದು ಯಾವುದೂ ಆತ್ಮನಿಗಿಲ್ಲ ಅಂತ ತಿಳ್ಕೊಳ್ಬೇಕು. ನಾ ವಿಪರಿಣಮ್ಯತೆ, ಯಾವ ಪರಿಣಾಮಗಳನ್ನು ಆತ್ಮ ಹೊಂದೋದಿಲ್ಲ ಅಂತ ತಿಳ್ಕೊಳ್ಬೇಕು ಅಂತ ಆಚಾರ್ಯರು ಇಲ್ಲಿ ಈ ಶ್ಲೋಕಕ್ಕೆ ಸೊಗಸಾಗಿರ್ತಕ್ಕಂತಹ ಅರ್ಥವನ್ನು ಬರೆದಿದ್ದಾರೆ. ಅಂದರೆ ಒಟ್ಟಾರೆ ಅರ್ಥವನ್ನು ಆಚಾರ್ಯರು ಇಲ್ಲಿ ಹೇಳ್ತಾರೆ. ಅಸ್ಮಿನ್ ಮಂತ್ರೇ ಷಡ್ಭಾವ ವಿಕಾರಾಃ ಲೌಕಿಕ ವಸ್ತು ವಿಕ್ರಯಾಃ ಆತ್ಮನಿ ಪ್ರತಿಷಿಧ್ಯಂತೆ. ಲೌಕಿಕ ವಸ್ತುಗಳಿಗೆ ಮಾತ್ರ ಈ 6 ಭಾವವಿಕಾರಗಳು ಉಂಟಾಗೋದು. ಭಾವವಿಕಾರಗಳು ಅಂತ ಹೇಳಿದ್ರೆ ಯಾವ ವಸ್ತು ಇರುತ್ತೋ ಅದಕ್ಕೆ ಮಾತ್ರ ವಿಕಾರ ಉಂಟಾಗೋದು, ಇಲ್ಲದೇ ಇರ್ತಕ್ಕಂಥ ವಸ್ತು ವಿಕಾರ ಉಂಟಾಗೋದಿಲ್ಲ. ಅದನ್ನೇ ನಾವು ಹೇಳಿದ್ವಲ್ಲ, ಜಾಯತೆ ಹುಟ್ಟುವಂಥದ್ದು, ಅಸ್ಥಿ ಇರುವಂಥದ್ದು, ಹುಟ್ಟಿದ ಮೇಲೆ ಇರುವಂಥದ್ದು, ವರ್ಧತೆ ಬೆಳೆಯುವಂಥದ್ದು, ವಿಪರಿಣಮತೆ ಅಥವಾ ಪರಿಣಮತೆ ಮಾರ್ಪಾಡುವಂಥದ್ದು, ಅಪಕ್ಷೀಯತೆ ಸವಿಯುವಂಥದ್ದು, ವಿನಶ್ಯತಿ ಹಾಳಾಗುವಂಥದ್ದು. ಈ 6 ಭಾವವಿಕಾರಗಳು ಲೌಕಿಕ ವಸ್ತುಗಳಲ್ಲಿ ಕಂಡುಬರುತ್ತೆ. ಲೌಕಿಕ ವಸ್ತು ವಿಕ್ರಯ, ಅದು ಆತ್ಮನಲ್ಲಿ ಪ್ರತಿಷಿದ್ಧ ಮಾಡಿದ್ದಾನೆ ಕೃಷ್ಣ. ಅದು ಆತ್ಮನಲ್ಲಿ ಇಲ್ಲ. ಯಾವುದನ್ನು ಉಪನಿಷತ್ತುಗಳಲ್ಲಿ ಹೇಳಿದ್ದಾರೋ ಅದನ್ನೇ ಕೃಷ್ಣ ಇಲ್ಲಿ ಮಾರ್ದನಿಸಿದ್ದಾನೆ ಅಷ್ಟೇ. ಅಂದರೆ ಒಟ್ಟು ವಾಕ್ಯಾರ್ಥ ಏನು, ಈ ಮಂತ್ರದ ಅರ್ಥ ಏನು ಅನ್ನೋದನ್ನು ಒಂದೇ ವಾಕ್ಯದಲ್ಲಿ ಆಚಾರ್ಯರು ಹೇಳಿಕೊಡ್ತಾರೆ. ಸರ್ವ ಪ್ರಕಾರ ವಿಕ್ರಿಯಾರಹಿತ ಆತ್ಮ ಇತ್ವಿ ವ್ಯಾಖ್ಯಾರ್ಥ. ಎಲ್ಲ ರೀತಿಯ ವಿಕಾರಗಳು ಆತ್ಮನಲ್ಲಿ ಇಲ್ಲ. ಎಲ್ಲ ಪ್ರಕಾರದ ವಿಕ್ರಿಯೆಗಳು, ಮಾರ್ಪಾಡುಗಳು ಆತ್ಮನಲ್ಲಿ ಕಂಡುಬರೋದಿಲ್ಲ. ಇದೇ ವಾಕ್ಯಾರ್ಥ ಅಂತ ಅರ್ಥ. ಯಸ್ಮಾದೇವಂ ತಸ್ಮಾತ್, ಹೀಗಿರೋದ್ರಿಂದ ಈ ರೀತಿ ನಾನು ಕೊಂದಿದ್ದೇನೆ, ನಾನು ಕೊಲ್ಲಲ್ಪಟ್ಟಿದ್ದೇನೆ ಅಂತ ಯಾರು ಭಾವನೆಗಳನ್ನು ಮಾಡ್ಕೋತಾರೋ ಉಭೌ ತೌನ ವಿಜಾನೀತಃ ಅಂತ ಹಿಂದಿನ ಶ್ಲೋಕದಲ್ಲಿ ಹೇಳಿದ್ರಲ್ಲ, ಅದನ್ನೇ ಇಲ್ಲೂ ತಿಳ್ಕೊಳ್ಬೇಕು.
ಹೀಗಿರೋದ್ರಿಂದ ಆತ್ಮನಲ್ಲಿ ಯಾವ ವಿಕಾರಗಳೂ ಇಲ್ಲದೇ ಇರೋದರಿಂದ ನಾನು ಕೊಂದಿದ್ದೇನೆ, ನಾನು ಕೊಲ್ಲಲ್ಪಟ್ಟಿದ್ದೇನೆ ಅಂತ ಯಾರು ಭಾವಿಸ್ಕೊಳ್ತಾರೋ ಅವರಿಬ್ಬರಿಗೂ ಕೂಡ ಆತ್ಮನ ಬಗ್ಗೆ ತಿಳಿದುಕೊಂಡಿಲ್ಲ, ಅವರಿಗೆ ಆತ್ಮಜ್ಞಾನ ಇಲ್ಲ ಅಂತ ನಾವು ನಿಶ್ಚಯಿಸ್ಕೊಳ್ಬೇಕು ಅಂತ ಆಚಾರ್ಯರು ಈ ಶ್ಲೋಕಕ್ಕೆ ತಮ್ಮ ವ್ಯಾಖ್ಯಾನವನ್ನು ಮುಗಿಸ್ತಾ ಇದ್ದಾರೆ. ಓಂ ಶಾಂತಿ ಶಾಂತಿ ಶಾಂತಿ. ಹರಿ ಓಂ ತತ್ಸತ್. ಶ್ರೀರಾಮಕೃಷ್ಣಾರ್ಪಣಮಸ್ತು.